ನೋಡು, ಬ್ಯಾಗು ಅದು ಇದು ಎಲ್ಲ ಹಿಡ್ಕೊಂಡು ಹೋಗ್ಬೇಡ. ಬ್ಯಾಗ್ ಎಲ್ಲ ಹಿಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಹಳ್ಳಿ ಜನಗಳು ಕಂಡಿಡ್ದ್ಬಿಡ್ತಾರೆ ನೀನು ಊರ್ಬಿಟ್ಟು ಹೋಯ್ತಾ ಇದೀಯ ಅಂತ ಹೇಳ್ಬಿಟ್ಟು. ನೋಡು, ಸೀದಾ ಸುಮ್ಕೆನಿಯ ಹೋಗ್ಬಿಟ್ಟು ಆ ಶಾರದಿ ಮಗಳನ್ನ ಇಷ್ಟಪಡ್ತಿದ್ದೀನಿ ಅಂದಲ್ಲ, ಅವಳನ್ನೂ ಕರ್ಕೊಬಿಟ್ಟು ನೆಟ್ಟಿಗೆ ಹೋಗ್ಬಿಟ್ಟು ಸುಮ್ಕೆನಿಯ ಇಲ್ಲೇನು ಇರಕ್ಕೆ ಹೋಗ್ಬೇಡ. ಉಳಿದಿದ್ದು ಏನಾಯ್ತದೋ ಅದನ್ನ ನಾನು ನೋಡ್ಕೊತೀನಿ. ಒಂದು 2 ದಿನ ಎಲ್ಲ ದೂರ ಪ್ಯಾಟೆನಾಗಿ ಇದ್ಬಿಟ್ಟು ಇರ್ರಿ. ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಕರ್ಸ್ಕೊತೀನಿ, ಸರಿನಾ? ಆದರೆ ಈಗಲೇ ಹೇಳಿದ್ದೀನಿ, ಆಸ್ತಿ ಪೇಪರ್ಗೆ ಸೈನ್ ಹಾಕ್ಬೇಕು ನೀನು. ನಾನು ನಿಂಗೆ ಈ ಪಾಟಿ ಸಹಾಯ ಮಾಡ್ತಾ ಇದ್ದೀನಿ. ಅಪ್ಪವು ನೀನು ನಂಗೆ ಇಷ್ಟೆಲ್ಲ ಸಹಾಯ ಮಾಡ್ತೀಯ ಅಂತ ಹೇಳಿದ್ಮೇಲೆ ಎಲ್ಲನೂ ನಿನಗೇನಿಯ ಬರ್ಕೊಡೋದು. ನಿಂದಾದ್ಮೇಲೆ ನನಗೆ ಅಲ್ವೇನಪ್ಪ ಎಲ್ಲನೂ ಸಿಗೋದು. ಅಪ್ಪ ಒಳ್ಳೆ ಕೆಲಸ ಮಾಡಿದ್ಯಾ. ಅಮ್ಮಂಗೆ ನೀನು ಏನಾರ ಹೇಳ್ಕ, ನಾನಂತೂ ಒಯ್ತೀನಿ. ಸರಿ ಮಗ, ಹುಷಾರು, ಸರಿನಾ? ಹೋಗಿ ಅವಳನ್ನ ಕರ್ಕೊಂಡು ನೀಟಾಗಿ ಹೋಗ್ಬಿಡು. ಏನೋ ವಯಸ್ಸು ಪಪ್ಪಿರುತಿ ಮಾಡ್ಬಿಟ್ಟಿದ್ಯಾ, ಇಲ್ಲೇ ಅನ್ನೋ ದುಡ್ಡೋ ಗಿಡ್ಡೋ ಕೊಟ್ಬಿಟ್ಟು ನಾನು ನೋಡ್ಕೊತೀನಿ. ಆ ಮಮ್ತಿ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ನೀನು ಬೀರುಕಿ ಎಲ್ಲ ಕೊಟ್ಟಿದ್ಯಲ್ಲ, ನಾನು ನೋಡ್ಕೊತೀನಿ, ನೀನು ಹೋಗು. ಹ್ಞೂ ಕಣಪ್ಪ, ಎಲ್ಲ ಕೊಟ್ಟಿದ್ದೀನಿ. ನೀನೇನಿಯ ಹೆಂಗೋ ಮೇಂಟೈನ್ ಮಾಡ್ಬೇಕು ಅಷ್ಟೇ ಕಣಪ್ಪ. ಹ್ಞೂ ಆಯ್ತು ಹೇಳು. ಈ ಪುಟ್ಟಿ ನನ್ನ ಮಗ ಇನ್ನೂ ಬದಲಾಗಿಲ್ವಲ್ಲ ನನ್ನ ಗಂಡ. ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಊರು ಕೊಟ್ಬಿಟ್ಟು ಓಡೈತ್ಯಾ, ಓಡೋಗು ಓಡೋಗು. ಅದು ಎಲ್ಲಿ ಓಡೈತ್ಯಾ, ಏನು ಮಾಡ್ತೀಯಾ ನನಗೂ ಗೊತ್ತು. ಸರಿಯಾಗಿ ಮಾಡ್ತೀನಿ. ನಾನು ಏನು ಮಾಡಬೇಕು ಅಂತ ನನಗೆ ಸಂದಾಗ ಗೊತ್ತು ಬಿಡು. ಈ ಮಮ್ತಿ ಮನೆಗೆ ಹೋಗ್ಬಿಟ್ಟು ಒಂದು ದುಡ್ಡು ಕೊಟ್ಬಿಟ್ರೆ ಸುಮ್ಮನೆ ಆಯ್ತಾಳೆ, ನಾನು ನೋಡಬೇಕು. ಇನ್ನೇನು ಮಾಡೋಕ್ಕಾಯ್ತದೆ, ಒಂಚೂರು ದುಡ್ಡು ಕೊಟ್ಬಿಟ್ಟು ಸಂಭಾಳಿಸ್ಬಿಡ್ಬೇಕು. ಎಂಥ ಕಿತ್ತೋದು ಫ್ಯಾಮಿಲಿನಾಗ ನಾನು ಮದುವೆ ಮಾಡ್ಕೊಬಿಟ್ಟೆ ಅಂದರೆ ನನ್ನ ಜೀವನ ಪೂರ್ತಿ ಸಾವುಕಾರರು ಅನ್ನೋದೊಂದು ಬಿಟ್ರೆ ನನ್ನ ಜೀವನ ಪೂರ್ತಿ ಎಣಗಿದ್ದು ಓಡಾಡಿದ್ದು ಒಡೆದಾಡಿದ್ದು ಬಡ್ದಾಡಿದ್ದು ಇದೇ ನೆನೆ ಆಗೋಯ್ತು ನನ್ನ ಜೀವನ ಅಂತೂ. ನನ್ನ ಜೀವನಕ್ಕೆ ಇಷ್ಟು ಬೆಂಕಿ ಹಾಕ. ಇನ್ನೂ ಏನೇನು ನೋಡಬೇಕೋ ಏನೇನು ಮಾಡಬೇಕೋ ಇನ್ನೂ ಜೀವನದಾಗೆ. ನನ್ನ ಮಗನೂ ಸರಿ ಇಲ್ಲ, ನನ್ನ ಗಂಡನೂ ಸರಿ ಇಲ್ಲ. ನನ್ನ ಹಣೆ ಬರೋಕೆ ಜೀವನನೇ ಸರಿ ಇಲ್ದಂಗೆ ಆಗ್ಬಿಟ್ಟೈತೆ. ಇರು ಮಾಡ್ತೀನಿ ಲೋಪರ್ ನನ್ನ ಮಗಂಗೆ. ಅಲ್ಲೇ ನಿಂತ್ಕೊಂಡವಳೆ ಏನು ಮಾಡ್ತಾವಳು ಇವಳು? ಹಾಂ, ನನ್ನ ಜೊತೆ ಗೋವಾಗೆಲ್ಲ ಬಂದಿದ್ಲು. ಇವಾಗ ನನ್ನ ಜೊತೆ ಬಾ ಅಂತ ಹೇಳಿದ್ರೆ ಬತ್ತಾಳೆ ಬರದೆ ಇನ್ನೇನು ಮಾಡ್ತಾಳೆ? ನಮ್ಮ ಅತ್ತೆ ಯಾಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಹಣಿ ಅಂದರೆ ಅಪ್ಪ ಬಂದ್ಬಿಟ್ಟೆ. ನೀವು ಫೋನ್ ಮಾಡಿ ತಕ್ಷಣ ಏನು ಯಾತಾಗೆ ಖುಷಿ ಆಗ್ಬಿಡ್ತು ನನಗಂತಂದ್ರೆ. ಬಂದ್ಬಿಟ್ಟೆ. ಹಂಗಾರೆ ನೀವು ನನ್ನ ಮಗಳ ಜೊತೆ ಓಡೈತೀರಾ? ಹ್ಞೂ ಅತ್ತೆ, ಬ್ಯಾರೆ ದಾರಿ ಏನೈತೆ ನನಗೆ ಹೇಳು? ಬ್ಯಾರೆ ಯಾವ ದಾರಿನೂ ಇಲ್ಲ. ಓಡೋಗ್ಬಿಟ್ಟು ಮದುವೆ ಆಗೋದು ಒಂದೇನೇ ಬಾಕಿ ಇರೋದು. ನಿಮ್ಗೂ ನಾನು ಒಳಿ ಆಗಬೇಕು ಅಂತ ಎಷ್ಟು ದಿನದಿಂದ ಆಸೆ ಐತೆ ಹೇಳಿ. ಅದಕ್ಕೆ ನೀ ಆತಾಗ ಸುಮ್ಕೆ ನೀ ಓಡಿಸ್ಕೊಂಡೋಗಿ ಮದುವೆ ಮಾಡ್ಕೊಬಿಡೋಣ. 6 ತಿಂಗಳು ಬಿಟ್ಕೊಂಡು ಇಲ್ಲಿಗೆ ನೀ ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ ಕಣತ್ತೆ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಾನಿಲ್ವಾ, ನಾನಿದ್ದೀನಿ. ಎಲ್ಲ ನೋಡ್ಕೊತೀನಿ. ನನ್ನ ಮಗಳು ನೋಡಲ್ಲ ಅವಳನ್ನ ಕರಿತೀನಿ. ಕರ್ಕೊಂಡು ಹೊಂಟೋಗ್ಬಿಡಿ. ಇಂಥ ಸಹಾಯ ಮಾಡೋರು ಯಾರು ನಾನು ಅತ್ತೆ ನೋಡಿದ್ಯೇನು? ಯಾರು ಸಹಾಯ ಮಾಡೋಕ್ಕಿಲ್ಲ. ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ಇರು, ನನ್ನ ಮಗಳನ್ನ ಕರಿತೀನಿ. ಅತ್ತೆ, ನಿಮ್ಮಂಥ ಅತ್ತೆ ಇಲ್ಲ. ದೇವ್ರಾಣೆಗೂ ನಮ್ಮ ಅಪ್ಪನಂತ ಅಪ್ಪನ ಪಡೆಯೋಕ್ಕೆ, ನಿಮ್ಮಂಥ ಅತ್ತೆನ ಪಡೆಯೋಕ್ಕೆ 7 ಜನ್ಮದಾಗೂ ಪುಣ್ಯ ಮಾಡಿರ್ಬೇಕತ್ತೆ. ಯಾರಿಗೂ ಇಂಥ ಚಾನ್ಸು ಇಂಥ ಇದು ಸಿಗೋದೇ ಇಲ್ಲ ಕಣತ್ತೆ. ನಿಜವಾಗೂ ನಮ್ಮ ಅಪ್ಪನೂ ಒಳ್ಳೇದು, ನೀನು ಒಳ್ಳೇದು. ನಮ್ಮ ಅಮ್ಮನೇ ಸರಿ ಇಲ್ಲ, ನಮ್ಮ ಅಮ್ಮ ಒಂಥರ ಕೆಟ್ಟೋಳು. ಆಯ್ತತೆ, ಕರೀರಿ ಬಿರ್ನ. ದುಡ್ಡೆಲ್ಲ ಐತೆ, ನೀವೇನು ಯೋಚನೆ ಮಾಡಬೇಡಿ. 6 ತಿಂಗಳಿಗಾಗವಷ್ಟು ದುಡ್ಡು ಇಟ್ಕೊಂಡಿದ್ದೀನಿ. ಒಯ್ತಿರೋದು ಬತ್ತಿರೋದು ಅಷ್ಟೇ ನೀನಿಯ. ಇರು ಮಗಳೇ. ಆಶಾ, ಆಶಾ, ಲೇ ಮಗಳೇ. ಏನಮ್ಮ ಮಗಳೇ, ಇಂಥ ತಾಯಿ ಎಲ್ಲನ ನೋಡಿದ್ಯಾ ನೀನು? ಹೇಳು. ನಿನ್ನ ಪಿರುತಿಗೆ ಸಪೋರ್ಟ್ ಮಾಡಿ ನೀನು ಓಡೋಗೋಕ್ಕೆ ಸಹಾಯ ಮಾಡ್ತಿರೋ ಏಕೈಕ ತಾಯಿ ಅಂತ ಹೇಳಿದ್ರೆ ಪ್ರಪಂಚದಾಗ ನಾನೇ ನೆನೆಯ. ಇಂಥ ಸಹಾಯ ಅದು ಯಾರು ಮಾಡಿರ್ತಾರೋ ಮಾಡಿರಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ನೀನು ಪಿರುತಿಗೆ ನಾನಂತೂ ಸಹಾಯ ಮಾಡಿದ್ದೀನಿ ಅಂದರೆ ಮಾಡ್ತಾ ಇದ್ದೀನಿ ನೋಡು. ಇವಾಗ ನೀನು ಇಷ್ಟಪಟ್ಟಿರೋ ಹುಡುಗನೆಯ ಬಂದವನೇ ನೋಡು. ಇಬ್ರು ಎಲ್ಲನ ಹೋಗ್ಬಿಟ್ಟು ಒಂದು 6 ತಿಂಗಳು ಎಲ್ಲನ ದೂರ ಸೆಟ್ಲಾಗ್ಬಿಟ್ಟು ಬನ್ನಿ. ಮದುವೆಗಿದ್ವೆ ಮಾಡ್ಕೊಂಡು ಆಮೇಕಿಂದ ಹಳ್ಳಿನಾಗೆ ಯಾರು ಕೇಳ್ತಾರೆ? ಎಲ್ಲ ಮರ್ತೋಗಿರ್ತಾರೆ 6 ತಿಂಗಳಾದ್ಮೇಲೆ. ಎಲ್ಲನೂ ನಾನು ನೋಡ್ಕೊತೀನಿ. ಹಂಗೇನೆ ಸಾವುಕಾರರು ಎಲ್ಲ ನೋಡ್ಕೊತಾರಂತೆ ನೋಡು. ನಿನ್ನ ಪ್ರೀತಿ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಬೇರೆ ದಾರಿ ಏನೂ ಇಲ್ಲ. ನಿನ್ನ ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ನೀನೇ ಪ್ರಯತ್ನ ಪಡಬೇಕು ನೋಡು. ಅಳಿಯಂದ್ರು ಬಂದವ್ರೆ. ಇವ್ರ ಜೊತೆ ನೀನು ಹೋಗ್ಬಿಟ್ಟು ಒಂದು 6 ತಿಂಗಳು ಇದ್ಬಿಟ್ಟು ಬಾ, ಹೋಗು ಮದುವೆ ಮಾಡ್ಕೊಂಡು ಅಲ್ಲೇ ಎಲ್ಲಾದ್ರೂ. ನಾನು ನಿಂಗೆ ಫೋನ್ ಮಾಡ್ತಾ ಇರ್ತೀನಿ, ನೀನು ನಂಗೆ ಫೋನ್ ಮಾಡ್ತಾ ಇರು. ಊರಾಗ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಭಾಷಾ, ಬಿರ್ನ ಓಡೋಗನ. ನೀನು ಒಬ್ಳು ತಾಯಿನ? ನಿನ್ನಂಥ ತಾಯಿ ಅಂತೂ ಯಾರಿಗೂ ಸಿಗೋದು ಬೇಡ, ಏನೂ ಬೇಡ. ನಿನ್ನಂಥ ತಾಯಿ ಪ್ರಪಂಚ ಎಲ್ಲ ಹುಡ್ಕಿದ್ರು ಸಿಗೋದಿಲ್ಲ ಬಿಡು. ಮಾನ ಮರ್ಯಾದೆ ಬಿಟ್ಟು ನನ್ನೇನೆ ಓಡೋಗು ಅಂತ ಹೇಳ್ತಾ ಇದೆಯಾ ನೀನು? ನೀನು ಒಬ್ಳು ತಾಯಿನ? ನಿನಗೋಸ್ಕರ ನಾನು ಅಲ್ಲಿಂದ ಇಲ್ಗನ ಬರ್ಬೇಕಿತ್ತ ಅಂತ ಅನ್ನಿಸ್ತೈತೆ. ನೀನು ಅವತಾರನು ತಾಯಿ ಆಗಕ್ಕೆ ನೀನು ಯೋಗ್ಯಳೇ ಅಲ್ಲ ನೋಡು. ಸುಮ್ಮನೆ ನನ್ನ ಪಾಡು ನನ್ನ ಬಿಟ್ಬಿಡು ಅಷ್ಟೇನೆ. ಹೋಗ್ತೀನಿ ನಾನು. ನಿಮ್ಮ ಜೊತೆ ಇದ್ದು ಎಲ್ಲಿ ನಿಮ್ಮ ಬುದ್ಧಿನೇ ಬಂದ್ಬಿಡ್ತೈತೆ ಅಂತ ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಲೇ ಮಗಳೇ, ನಿನಗೇನೇ ಆಯಿತು? ಹಿಡ್ಕೊಂಡಿರೋದೆಯಾ ಇನ್ನೂ ಬಿಟ್ಟಿಲ್ವಾ? ಅಯ್ಯೋ ನಿನ್ನ ಮಕ ಮುಚ್ಚ. ಬಾ ಸುಮ್ಕೆನೇನೆ ಬಾ. ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ನೀನಂತೂ. ಓಡೋವಾಗ ನಾನೇ ಸಹಾಯ ಮಾಡ್ತಾ ಇದ್ದೀನಿ. ಇಬ್ರು ಅಷ್ಟೊಂದು ಇಷ್ಟಪಡ್ತಾ ಇದ್ರಿ. ಇಷ್ಟನೂ ಇಲ್ಲ, ಕಷ್ಟನೂ ಇಲ್ಲ. ನನಗೆ ತಲೆ ಕೆಡಿಸ್ಬೇಡ. ಸುಮ್ಮನೆ ಇಲ್ಲಿಂದ ಹೋಗು. ಅವ್ನ ಮಕ ನೋಡ್ರೆ ನಂಗೆ ಅಸಹ್ಯ ಆಗ್ತೈತೆ. ಅಲ್ಲಮ್ಮ, ಯಾರನ್ನ ಪ್ರೆಗ್ನೆಂಟ್ ಮಾಡವನೇ ಪಾಪ, ಅವಳು ಒದ್ದಾಡ್ತಾವಳೆ ಅಂತ ಇಷ್ಟೆಲ್ಲ ಗೊತ್ತಿದ್ರು ಅದು ಹೆಂಗಮ್ಮ? ಅದು ಹೆಂಗೆ ನೀನು ಅವನಿಗೇನೇ ಸಹಾಯ ಮಾಡ್ತಾ ಇದೀಯಾ? ನಿನಗೆ ದುಡ್ಡು ಅಷ್ಟೊಂದು ಮುಖ್ಯ ಆಗೋಗ್ಬಿಡ್ತಾ ನಿನಗೆ? ನಿಮ್ಮನ್ನು ಬದಲಾಯಿಸ್ಬೋದು ಅಂತ ನಾನು ಏನೇನೋ ಅನ್ಕೊಂತ ಇದ್ದೆ. ಆದರೆ ನಿಮ್ಮಂಥವ್ರನ್ನ ಬದಲಾಯಿಸೋಕ್ಕೆ ಈ ಜನ್ಮದಲ್ಲಂತೂ ಸಾಧ್ಯನೇ ಇಲ್ಲ. ಮುಂದಿನ ಜನ್ಮ ಏನಾದರೂ ಪ್ರಯತ್ನ ಪಡ್ಬೇಕು ಅಷ್ಟೇನೆ ನೋಡು. ನನಗೆ ಅವನ ಜೊತೆ ಹೋಗಕ್ಕೆ ಇಷ್ಟನೂ ಇಲ್ಲ, ಅವನಂದ್ರೆ ನನಗೆ ಇಷ್ಟನೂ ಇಲ್ಲ. ಬಿಟ್ಬಿಡು.
ಲೇ 20 ವರ್ಷದಿಂದ ಕಾದಿರೋದು ಇದೇ ದಿನಗೋಸ್ಕರನೇನಿಯ. ಇದೇ ದಿನ ಬರಲಿ ಅಂತ 20 ವರ್ಷ ಕಾದು ಒದ್ದಾಡಿದ್ದೀನಿ. ಆ ಸಾಹುಕಾರ ಎಲ್ಲ ನನಗೆ ಎಷ್ಟು ಮೋಸ ಮಾಡ್ಬಿಟ್ಟವನೇ ಗೊತ್ತೇನೆ. ನನ್ನ ಮಗಂಗೆ ಮ್ಯಾಲೆ ಸೇಡ್ ತೀರಿಸ್ಕೊಳಕ್ಕೆ ಇದೊಂದು ಒಳ್ಳೆ ಚಾನ್ಸು. ಈ ಚಾನ್ಸ್ ಏನಾರ ಮಿಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ನನಗಂತೂ ಮತ್ತೆ ಚಾನ್ಸ್ ಅಂತೂ ಸಿಗೋದೇ ಇಲ್ಲ. ನೋಡು, ಅವನ ಮ್ಯಾಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತಂದರೆ ನೀನು ಇವ್ರನ್ನ ಮದುವೆ ಮಾಡ್ಕೊಂಡ್ಲೇಬೇಕು. ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರೋಂಗೆ ಮಾಡ್ಕೊಂಡ್ಲೇಬೇಕು. ಸಾವುಕಾರನ ಮನೆಯಿಂದ ಈಚೆ ಕಡೆಗೆ ಹಾಕ್ಲೇಬೇಕು. ಅವಾಗೇನೆ ನಮ್ಮ ಪ್ಲಾನೆಲ್ಲ ವರ್ಕೌಟ್ ಆಗೋದು. ಇಲ್ಲ ಅಂತ ಹೇಳಿದ್ರೆ ಏನೂ ವರ್ಕೌಟ್ ಆಗೋಕ್ಕಿಲ್ಲ. ನಾನು ನೀನು ಏನು ಮಾತಾಡ್ಕೊಂಡಿದ್ವಿ 2 ವರ್ಷದಿಂದ, ಅದನ್ನೇ ನೀನು ಇವಾಗ ನಡ್ಕೊಳ್ಳೋದು ಕಲ್ತ್ಕ. ನೋಡು, ಸುಮ್ಮನೆ ಇವನ ಜೊತೆ ಹೋಗ್ಬಿಟ್ಟು ಸುಮ್ಮನೆ ಬಾ. ಏನು ಮಾಡೋದು? ನೀನನ್ನ ಮಗನಂತೂ ಮದುವೆ ಮಾಡ್ಕೊಳಕ್ಕಾಗಲ್ಲ. ಏನಾದರೂ ಮಾಡಬೇಕಲ್ಲ ನಾನು. ಇವನ ಜೊತೆ ಸಿಟಿಗೆ ಹೋಗ್ಬಿಟ್ರೆ ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆಲ್ಲ ನಿಜ ಹೇಳ್ಬಿಟ್ಟು ವಾಪಸ್ ಬಂದ್ಬಿಡ್ಬೋದಲ್ವಾ? ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ನನಗೆ ಎಸ್ಕೇಪ್ ಆಗಕ್ಕೆ ಸಿಗಲ್ಲ ಅಂತ ಅನ್ನಿಸ್ತೈತೆ. ಇದೇ ಒಳ್ಳೆ ಚಾನ್ಸು. ಇಲ್ಲಿಂದ ನೀಟಾಗಿ ಎಸ್ಕೇಪ್ ಆಗಿಬಿಡ್ತೀನಿ. ಅಲ್ಲಿಗೆ ಹೋಗಿ ಅಲ್ಲಿ ಏನು ನಡೀತೈತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಾಂದರೆ ಎಳ್ಳಿನಾಗೇನೆ ಇವ್ರ ಮಧ್ಯೆನೇ ಕೊರಗಿ ನಾನು ಸಾಯ್ಬೇಕಾಗ್ತೈತೆ. ಬೇಡ ಬೇಡ ಬೇಡ, ಅಂಥ ಗತಿ ಯಾಕೆ ನನಗೆ? ನೈಸ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಿಬಿಡ್ತೀನಿ. ಹಾಂ ನೀ ಹೇಳೋದನ್ನು ಈಗ ಸರಿ ಅಂತಾನೆ ಅನ್ನಿಸ್ತೈತೆ. ಹಂಗಾರೆ ನೀನು ಇವನ ಜೊತೆ ಓಡಾಯ್ತೀಯಾ? ಅಮ್ಮ, ನಿನ್ನಿಷ್ಟನೇ ನನ್ನಿಷ್ಟ. ನೀನೇ ಓಡೋಗು ಅಂತ ಹೇಳ್ಬೇಕಾದ್ರೆ ನಾನು ಓಡೋಗಲ್ಲ ಅಂತ ಇಲ್ಲೇ ಇದ್ಬಿಟ್ರೆ ಹೆಂಗೆ ಹೇಳು? ನಾನು ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಸುಮಾರು ದಿನದಿಂದ. ಹೋಗಕ್ಕೆ ನೀವು ಎಲ್ಲಿ ಬಿಡ್ತಾ ಇದ್ರಿ? ಎಲ್ಲಿ ಹೋಗ್ತೀನಿ ಅಂದ್ರೂ ಬಿಡ್ತಾ ಇರಲಿಲ್ಲ. ಈಗ ನನಗೂ ಒಳ್ಳೆ ಚಾನ್ಸ್ ಸಿಕ್ಬಿಟ್ಟೈತೆ. ಆಯ್ತಮ್ಮ, ನೀನು ಹೇಳ್ದಂಗೆ ಆಯಿತು. ನಾನಿವಾಗ ಹೋಗ್ತೀನಿ, ಸರಿನಾ? ಹೋಗಿ ನಿಧಾನಕ್ಕೆ ಮದುವೆ ಮಾಡ್ಕೊಂಡು ನಾನು ನಿನಗೆ ಫೋನ್ ಹಾಕ್ತೀನಿ. ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನೀನೇನು ಯೋಚನೆನೇ ಮಾಡೋಕ್ಕೆ ಹೋಗ್ಬೇಡ. ನನಗೆ ಗೊತ್ತಿತ್ತು ಮಗಳೇ, ನೀನು ಮೈಯಾಗದು ಯಾವುದೋ ದೆಯ್ಯ ಸೇರ್ಕೊಂಡು ಹೆಂಗೆಂಗೋ ಆಡಿಸ್ತೈತೆ ಅಂತ ಹೇಳ್ಬಿಟ್ಟು. ಸದ್ಯ ಆ ದೆಯ್ಯ ಬಿಟ್ಬಿಟ್ಟು ಹೋಗೋದು ಬರೋದು ಮಾಡ್ತೈತೇನೋ. ನಿನಗಂತೂ ನಿಮ್ಮ ಜೊತೆ ಓಡೋಗ್ಬೇಕು ಅಂತ ಅನ್ನಿಸ್ತೈತಲ್ಲ. ಈ ವಿಚಾರನ ನಾನು ಬೆಳಗ್ಗೆ ಎಲ್ಲರ ಮುಂದೆನೂ ಪ್ರಚಾರ ಮಾಡ್ಬಿಡ್ತೀನಿ. ಊರಾಗಿರೋರೆಲ್ಲ ಓಡೋಗೋರೆ ಅಂತ ಹೇಳ್ಬಿಟ್ಟು ಎಲ್ಲ ಶಾಕ್ ಆಗೋಗ್ಬಿಡ್ತಾರೆ, ಸರಿನಾ? ಆವಾಗ ಇನ್ನೇನು ಮಮತಿ ಮಗಳಿಗೆ ಇನ್ನೊಂದು ಮದುವೆ ಮಾಡೋದು ಏನೋ ಒಂದು ಮಾಡ್ತಾರೆ. ನೀನೇನು ಯೋಚನೆ ಮಾಡಬೇಡ. ಹೋಗೋಗು, ಸಾವುಕಾರ ದುಡ್ಡೆಲ್ಲ ಕೊಟ್ಟು ಕಳ್ಸೋನಂತೆ. 6 ತಿಂಗ್ಳಿಗೆ ಆಗೋವಷ್ಟು ದುಡ್ಡು ಐತಂತೆ. ಹೌದೇನಮ್ಮ? ಒಳ್ಳೇದು. ಬೆಂಗಳೂರಿಗೆನೇ ಹೋಗ್ತೀವಮ್ಮ. ಅಲ್ಲೇ ಬೆಸ್ಟು ಅಂತ ಅನ್ನಿಸ್ತೈತೆ ನನಗಂತೂ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಮದುವೆ ಮಾಡ್ಕೊಂಡು, ಇಲ್ಲ ಅಂತಂದರೆ 1 2 ದಿನ ಇದ್ದು ಆಮೇಲೆ ನಿಧಾನಕ್ಕೆ ಮದುವೆ ಮಾಡ್ಕೊಂಡು ವಾಪಸ್ ಬರ್ತೀವಿ. ಸರಿ ಆಯಿತು. ನೋಡಿ ಅಂದರೆ ನಿಮ್ಮನ್ನೇ ನಂಬಿಟ್ಟು ನನ್ನ ಮಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಹೆಂಗೋ ನಾಳೆ ಅಂತೂ ಊರೇನೇ ನೀಯಕ್ಕೆ ಹೋಗ್ತಾ ಇರ್ತದೆ. ನೀವಿಬ್ಬರು ಓಡೋದ್ರಿ ಅಂತ ಹೇಳ್ಬಿಟ್ಟು ಊರು ತುಂಬ ಪ್ರಚಾರ ಮಾಡಾಕ್ಬಿಡ್ತೀನಿ ನಾನೇನೇ ನೀಯ. ಆಮೇಕಿಂದ ಏನೂ ತೊಂದರೆ ಇರೋಕ್ಕಿಲ್ಲ. ನನ್ನ ಮಗಳಂತೂ ನಿಮ್ಮನೆ ಸೊಸೆ ಆಗೋದಂತೂ ಗ್ಯಾರಂಟಿ. ಈಗ ನನ್ನ ಮಗಳೂ ಒಪ್ಕೊಂಡವಳೆ. ಕಾಸು ಗೀಸೆಲ್ಲ ಐತೆ ತಾನೇ. ಹುಷಾರಾಗಿ ನನ್ನ ಮಗಳನ್ನ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಬನ್ನಿ. ನನ್ನ ಊರಾಗೆ ಎಲ್ಲನೂ ಸ್ವಲ್ಪ ಕಡಿಮೆ ಆಯ್ತದಲ್ಲ, ಗಲಾಟಿ ಅದೆಲ್ಲ ಕಮ್ಮಿ ಆದಮೇಲೆ ನಿಮಗೆ ಫೋನ್ ಹಾಕ್ತೀನಿ. ಅತ್ತೆ, ಇಂಥ ಅತ್ತೆನ ಪಡೆಯೋಕ್ಕೆ ಎಲ್ಲೆಲ್ಲೋ ಪುಣ್ಯ ಮಾಡಿದ್ದೀನಿ ಬಿಡತ್ತೆ. ನಾನಂತೂ ಆಯ್ತತೆ. ನಾನೇಳಿ ನಿಮ್ಮ ಮಗಳು ಬರೋಕ್ಕಿಲ್ಲ ಅಂದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬೇಜಾರಾಗೋಗ್ಬಿಟ್ಟಿತ್ತು. ಕೊನೆಗೂ ಬರ್ತೀನಿ ಅಂತ ಓಡೋಗೋಕೆ ಒಪ್ಕೊಂಡ್ಲಲ್ಲ, ಅಷ್ಟೇ ನೀ ಸಾಕತ್ತೆ. ನೀವು ಇವಾಗ ನೋಡ್ತಾ ಇರ್ರಿ ಅತ್ತೆ, ಕರ್ಕೊಂಡು ಒಯ್ತಿರೋದೇನೆ ನೀ. ಹೋಗಿ ರಾಣಿ ಥರ ನೋಡ್ಕೊಂತೀನಿ. ಹೆಂಗೆ ಮದುವೆ ಮಾಡ್ಕೊಂಡೇನೆ ಇಲ್ಲೂ ಕರ್ಕೊಂಬಿಟ್ಟು ಬರೋದು. ಅಲ್ಲಿ ಗಂಟ ಕರ್ಕೊಂಬಿಟ್ಟಂತೂ ಬರೋಕ್ಕಿಲ್ಲ. ಕರ್ಕೊಂಬಂದು ಆಮೇಕಿಂದ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೇಳಿ ಗ್ರಾಚಾರ? ಆಮೇಕಿಂದ ನಮ್ಮ ಅಪ್ಪ ಬಿಡ್ತದ, ನಮ್ಮ ಅಮ್ಮ ಬಿಡ್ತದ? ಏನು ಬೇಡ ಅಂತ ಹೇಳಿ ನಮ್ಮ ಮತ್ತೆ ವಾಪಸ್ ಕಳಿಸ್ಬಿಟ್ಟು ಆ ಮಮತಿ ಮಗಳ ಜೊತೆನೇ ಮದುವೆ ಮಾಡಿಬಿಡ್ತದೆ. ಸರಿ ಆಯ್ತಪ್ಪ, ಇಬ್ರು ಹುಷಾರಾಗಿ ಹೋಗಿ. ಇಲ್ಲಿಂದ ಇನ್ನೇನು ಬಸ್ ಐತಿ ಅನ್ನಿಸ್ತದೆ, ಬಸ್ ಹತ್ಕೊಂಡು ಹೋಗಿ. ನಮ್ಮ ಮನೆಗೆ ಹೋಗಿ ಎಲ್ಲ ಸಿಚುವೇಶನ್ನು ಅರ್ಥ ಮಾಡಿಸ್ಬಿಟ್ಟು ಅವಳನ್ನ ವಾಪಸ್ ಇಲ್ಲಿಗೆ ಕಳಿಸ್ಬಿಡ್ತೀನಿ. ಆವಾಗ ಏನೋ ಒಂದು ಆಗ್ತೈತೆ. ನಾನಂತೂ ಅಮೇರಿಕಾಗೆ ಹೊರಟೋಗ್ಬಿಡ್ತೀನಿ. ಆಶಾ, ನಾನು ಅನ್ಕೊಂಡಿರ್ಲಿಲ್ಲ ನೀನು ಓಡ್ಬತ್ತೀಯ ಅಂತ. ಈ ನಡುವೆ ನೀನು ಹೆಂಗೆಂಗೋ ಆಡ್ತಾ ಇದೆಯಾ. ಆದರೆ ಹೆಂಗೆಂಗೆ ಆಡಿದ್ರೂ ಪರವಾಗಿಲ್ಲ, ನೋಡೋಕೆ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಾ ನೀನಂತೂ. ನೀನು ನನ್ನ ಕಣ್ಣೇ ಬೀಳಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಮೊದಲು ನೀನು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ನೀನು ನಿನ್ನ ನಡವಳಿಕೆ, ನಿನ್ನ ಬುದ್ಧಿ, ನಿನ್ನ ಬ್ಯೂಟಿ ಎಲ್ಲ ಇಷ್ಟ ಆಗೋಗ್ಬಿಟ್ಟೈತೆ. ಸರಿ ಬಾ, ಓಡೋಗೋಣ, ಮದುವೆ ಮಾಡ್ಕೊಳ್ಳೋಣ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಬೆಂಗಳೂರಾಗೇನೆ ಮದುವೆ ಮಾಡ್ಕೊತೀನಿ. ಬಾ ಹೋಗೋಣ. ಬಾ ಹೋಗೋಣ ಬಾ. ಸರಿಯತ್ತೆ, ನಾವಿನ್ನು ಬರ್ತೀವಿ. ಸರಿನಪ್ಪ, ಒಳ್ಳೇದಾಗ್ಲಿ. ಸರಿ, ನಾನಂತೂ ಏನು ಬರಲ್ಲ. ಸರಿ ಮಗಳೇ, ಒಳ್ಳೇದಾಗ್ಲಿ. ಹಬ್ಬ, 20 ವರ್ಷದ ನನ್ನ ಕನಸು ಕೊನೆಗೂ ನನ್ಸಾಯ್ತು.